ಅಲ್ಲ, ಯಾಕೆ ನಿಮಗೆ ಈ ಮನೋಭಾವನೆ ಇದೆ ಅಂತಂದರೆ, ನಾನು ಅದನ್ನೇ, ನೀವು ನನಗೆ ಇಷ್ಟ ಆಗಿದ್ದು ಅದೇ ಕಾರಣದಿಂದಲೇ. ನೋಡಿ, ನಾನು ಇರಾನಿಗೆ ಹೋಗಿದ್ದೆ. ಈ ಒಂದು 15 ವರ್ಷದ ಹಿಂದೆ ಇರಾನಿಗೆ ಹೋಗಿದ್ದೆ. ಎಸ್ ಎಂ ಕೃಷ್ಣ ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಈ ಸೌತ್ ಇಂಡಿಯಾದಿಂದ ಹೋದಂಥ ಪತ್ರಕರ್ತ ನಾನು ಒಬ್ಬನೇ. ವಿಶೇಷ ವಿಮಾನದಲ್ಲಿ ಅವ್ರು ಇಂಟರ್ವ್ಯೂ ಮಾಡೀನಿ ನಾನಲ್ಲಿ ಹೋದಾಗ ಖಮನಿಯನ್ನು ಕೂಡ ನೋಡೀನಿ, ಬೇರೆ ಬೇರೆ ನಾಯಕರುಗಳನ್ನು ಕೂಡ ನೋಡೀನಿ, ಹತ್ತಿರದಿಂದ ನೋಡೀನಿ. ನನಗೆ ತುಂಬ ಇಷ್ಟವಾಗಿದ್ದೇನು ಅಂತಂದರೆ, ಅಲ್ಲಿ ನಾವು ಈ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಟ್ವಿ ನಾವು. ಸೊ ಅಲ್ಲಿ ಸಿಖ್ಖರ ಪವಿತ್ರ ಸ್ಥಳಕ್ಕೂ ಕೂಡ, ಗುರುದ್ವಾರಕ್ಕೂ ಕೂಡ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಇರಾನಲ್ಲಿ ತುಂಬ ಗುರುದ್ವಾರಗಳಿದೆ. ಹೌದೌದು. ಈ ಚಾಬಹಾರ್ ಬಂದರಿದೆಯಲ್ಲ, ಅದರ ಹತ್ತಿರದಲ್ಲಿ ದೇವಸ್ಥಾನಗಳಿವೆ ಇರಾನ್ನಲ್ಲಿ. ಹೌದು, ತುಂಬ ಜನಗಳಿಗೆ ಗೊತ್ತಿಲ್ಲ ಅದು, ಆಯಿತಾ. ಈ ರೀತಿ ಆಮೇಲೆ ಹಳೆಯ ಚರ್ಚ್ಗಳಿವೆ. ನಾವೇನೇ ಕರ್ಮಠ ಮುಸ್ಲಿಂ ರಾಷ್ಟ್ರ ಅದು ಅಂತಂದ್ರೂ ಕೂಡ ಈ ಖಮನಿ ಈ ಒಂಥರ ಈ ವಿಚಿತ್ರ ವರ್ತನೆ ಮಾಡ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಅನಿಸೋದು ಇದೇನಪ್ಪ ಇದು ಅಂತ. ನಾವು ಹೋಗ್ಬೇಕಾದ್ರೆ ನನ್ನ ಮನಸ್ಸಲ್ಲೂ ಹಂಗೆ ಇತ್ತು, ಏನಪ್ಪ ಇದು ಹಿಂಗಿರುತ್ತಾ ಅಂತೇಳಿ ಅಂತ. ಬಟ್ ಆಶ್ಚರ್ಯ, ಬಹಳ ಅದ್ಭುತವಾಗಿತ್ತು. ನನಗೆ ಈಗಲೂ ಕೂಡ ಆ ಸಿಖ್ಖರ ಹುಡುಗ ಹೇಳಿದಂಥ ಮಾತು, ಅವನು ಹೇಳ್ದ, ಸರ್ ನನ್ನ ನಿಜವಾದ ಮದರ್ಲ್ಯಾಂಡ್ ಅಂದರೆ ಇದು. ಹಮ್ ಕುಚ್ ಭಿ ಕರ್ನೆ ಕೆ ಲಿಯೆ ತಯಾರ ಹೈ. ಅವನು ಹೇಳಿದ್ದು ಇಲ್ಲಿನ ಭಾರತೀಯ, ಅವನು ಮೂಲ ಭಾರತೀಯ, ಬಟ್ ಅವನು ಹುಟ್ಟಿ ಬೆಳೆದಿದ್ದಲ್ಲ. ಅವನು ಹೇಳ್ದ, ನನಗೆ ಭಾರತಕ್ಕೂ ಇದಕ್ಕೂ ವ್ಯತ್ಯಾಸ ಅಂತ ಅನ್ಸೋದೇ ಇಲ್ಲ, ನಾನು ಅಷ್ಟು ಚೆನ್ನಾಗಿದ್ದೀನಿ, ಬೆಳೆಯೋಕೆ ಬಹಳ ಅವಕಾಶಗಳಿದೆ ಅಂತ ಒಬ್ಬ ಸಿಖ್ ಯುವಕ ಹೇಳಿದ ಮಾತು ನನ್ನ ಕಣ್ಣೆದುರುಗಡೆಗಿದೆ. ನಿಮ್ಮಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನನಗೇನು ಖುಷಿ ಆಯಿತು ಅಂತಂದರೆ, ಯಾರು ತಾವು ಹುಟ್ಟಿರುವಂಥ ಮಾತೃಭೂಮಿನ ಇಷ್ಟಪಡ್ತಾರಲ್ಲ, ಯಾರು ನಾವು ಹಡದಂಥ ನಮ್ಮ ಅಮ್ಮನ್ನ ಇಷ್ಟಪಡ್ತಾರಲ್ಲ, ಅವ್ರು ಮಾತ್ರ ಬೇರೆ ತಾಯಂದ್ರಗಳಲ್ಲೂ ಕೂಡ ನಮ್ಮ ತಾಯಿನ ಕಾಣಬಹುದು. ಈ ಮದರ್ಲ್ಯಾಂಡನ್ನು ಇಷ್ಟಪಟ್ಟಿರುವಂಥವ್ರು ಮಾತ್ರ ಬೇರೆ ದೇಶಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಭಾರತವನ್ನು ಕಾಣಬಹುದು ಅಂತ ಹೇಳಿದ. ನನಗೆ ತುಂಬ ಇಷ್ಟವಾದಂಥ ಸಂಗತಿ ನಿಮ್ಮಲ್ಲದು. ನೀವು ಹೇಳಿದ್ರಿ ಈ ದೇಶ, ನಮ್ಮ ದೇಶದ ಬಗ್ಗೆ ಹೇಳ್ತಾ ನೀವು ಬಹರೇನ್ ಬಗ್ಗೆ ಹೇಳಿದ್ದು, ಅದು ನನಗೆ ಭಾಳ ಖುಷಿಯಾಗಿತ್ತು. ಅಲ್ಲ ಸರ್, ಆ್ಯಕ್ಚುಲಿ ಅದೇ ನೀವು ನೋಡಿ, ನಮಗೆ ಒಂದು 13 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಆ ಕಂಟ್ರಿಯಲ್ಲಿ. ನಾನು ಹೇಳಿದೆ, ನನ್ನ ಮಗಳು ಕೂಡ, ನನ್ನ ಮಗಳಿಗೆ 5 ವರ್ಷ, ಅವಳಿವಾಗ ಬಹ್ರೈನಲ್ಲಿ ಒಂದು 2.5 ವರ್ಷ ಆಗಿರೋದಷ್ಟೇ. ಅವಳಿಗೆ ಟಿ ವಿಯಲ್ಲಿ ಯುದ್ಧದ ಬಗ್ಗೆ ಎಲ್ಲ ಹೇಳುವಾಗ ಸ್ವಲ್ಪ ಬುದ್ಧಿ ಆಗುವಂಥ ಸಮಯ ಅಲ್ಲ. ಮಗಳು ಕೂಡ ಒಂಥರ ಬೇಸರ ಮಾಡ್ತಾ ಇದ್ದಳು, ಏನಾಗ್ತಾ ಇದೆ ಅಲ್ಲಿ, ಏನು ಬೀಳ್ತಾ ಇದೆ, ಒಂಥರ ಆತಂಕ ಇತ್ತು ಮಗಳಿಗೂ ಕೂಡ. ಯಾಕೆಂದರೆ ಇಡೀ ದೇಶ ಸುತ್ತಾಡಿದ್ದೇವೆ ನಾವು. ಇಡೀ ದೇಶ ಸುತ್ತಾಡಿ ಅಲ್ಲಿನ ಅರಬಿಗಳ ಜೊತೆ, ಅಲ್ಲಿನ ಪ್ರೇಕ್ಷಣೀಯ ಸ್ಥಳಗಳಾಗಿರ್ಬೋದು ಎಲ್ಲವನ್ನು ನೋಡಿದ್ದೇವೆ. ಅದೇ ನಾನು ಹೇಳಿದೆಲ್ಲ, ಒಂದೇ ಒಂದು ನನಗೆ ಅಲ್ಲಿನ ಬಗ್ಗೆ ನೆಗೆಟಿವ್ ಹೇಳೋಕ್ಕೆ ನನ್ನ ಬಾಯಲ್ಲಿ ಬರಲ್ಲ. ಇಲ್ಲ, ಸೌದಿ ಅರೇಬಿಯಾದ ಬಗ್ಗೆ ನಾನು ಬೇಕಾದರೆ ಹೇಳ್ತೇನೆ ನೆಗೆಟಿವ್. ಸೌದಿ ಅರೇಬಿಯಾದ ನಾನು 2 ವರ್ಷ ಇದ್ದೆ, ಇವಾಗಲೂ ಕೂಡ ಸೌದಿ ಅರೇಬಿಯಾಗೆ ನಾನು ಹೋಗ್ತಾ ಇರ್ತೀನಿ. ನನಗೆ ಆ್ಯಕ್ಚುಲಿ ಮಲ್ಟಿ ವೀಸಾ ಇದೆ, ಒಂದು ಬ್ರಿಡ್ಜ್ ಪಾಸ್ ಆದರೆ ಸೌದಿ ಅರೇಬಿಯಾ. ನಮಗೆ ಸೌದಿ ಅರೇಬಿಯಾದಲ್ಲಿ ಆ್ಯಕ್ಚುಲಿ ನೀವು ನೋಡೋದಿದ್ರೆ ಒಂಥರ ಅರಬಿಗಳೆಲ್ಲ ಒಂಥರ ವಿಚಿತ್ರ ಅಂದರೆ ಅವರು ಸ್ವಲ್ಪ ಬೇರೆ ಅನಿವಾಸಿಗಳನ್ನೆಲ್ಲ ಅಷ್ಟು ಈಸಿಯಾಗಿ ಇದು ಮಾಡಲ್ಲ, ಅಷ್ಟೊಂದು ಪ್ರೀತಿ ಏನಿಲ್ಲ, ಒಂಥರ ಡಿಫ್ರೆಂಟ್. ಬಹ್ರೈನ್ ಆಗಿಲ್ಲ. ಬಹ್ರೈನ್ ನಾನು ಹೇಳಿದಾಗೆ ಸೋ ಕೈಂಡ್. ನಾನು ತುಂಬ ಅರಬಿಗಳಲ್ಲೆಲ್ಲ ಕೇಳಿದ್ದೇನೆ ಸರ್, ಹಗ್ ಮಾಡಿ ಕೇಳಿದ್ದೇನೆ, ನೀವು ಯಾಕೆ ಇಷ್ಟೊಂದು ಪ್ರೀತಿ, ನಿಮ್ಗೆ ಇಷ್ಟೊಂದು ಆಸ್ತಿ ಅಂತಸ್ತು ಎಲ್ಲ ಇದೆ, ನೀವು ಯಾಕೆ ಈ ಅಜಿನಬಿಗಳನ್ನು ಅಂದರೆ ಅನಿವಾಸಿಗಳನ್ನು ಕೂಡ ಇಷ್ಟು, ಅವ್ರು ಹೇಳಿದರು, ಅವರು ನಗಾಡ್ತಾ ಹೇಳೋದು, ನಮ್ಮದು ಮಲ್ಟಿ ಕಲ್ಚರಲ್ ಕಂಟ್ರಿ ಇದು ಅಂತ, ನಮ್ಮ ದೇಶಕ್ಕೆ ಭಾಳಷ್ಟು ಇತಿಹಾಸ ಇದೆ, ನಾವು ಎಲ್ಲರನ್ನೂ ಕೂಡ ಪ್ರೀತಿಸ್ತೇವೆ, ನಮಗೆ ಆ ಮನೋಭಾವನೆ ಏನಿಲ್ಲ ಅಂತ. ಸೊ ಡೆಫಿನೆಟ್ಲಿ ನನಗೆ ತುಂಬಾ ಖುಷಿ ಇದೆ ಅಂಥ ಒಂದು ದೇಶದಲ್ಲಿ ನಾನು ನನ್ನ ಒಂದು ಜೀವನದ ಒಂದು ಅರ್ಧ ಅಲ್ಲದಿದ್ದರೂ ಒಂದು 40% ಆದರೂ ನಾನು ಕಳೆದಿದ್ದೇನಲ್ಲ ಅಂತ. ಇನ್ನೂ ಕೂಡ ಹಾಗೇನೆ ನನ್ನ ಆಯುಷ್ಯ ಇದ್ದರೆ. ಸೊ ನನಗೆ ಬೆಂಗಳೂರು ತುಂಬ ಇಷ್ಟ ನಿಜವಾಗಿಯೂ. ಬೆಂಗಳೂರನ್ನು ನಾನು ಯಾವ ರೀತಿ ವರ್ಣನೆ ಮಾಡೋದಂದರೆ, ಒಂದು ಕಾಡಿನ ನಡುವೆ ಇರುವಂಥ ಒಂದು ಸುಂದರ ನಗರ ಅಂತ. ಇದು ಅದ್ಭುತ. ಇದು ಪ್ರಪಂಚದಲ್ಲಿ ನೀವು ಎಲ್ಲೇ ಹೋದರೂ ಕೂಡ ಇಂಥ ನಗರ ಸಿಗಲ್ಲ. ಆದರೂ ಕೂಡ ನಾವು ಇಲ್ಲಿ ಬಂದು ಇಲ್ಲಿ ಸೆಟ್ಲ್ ಆಗಬೇಕು ಅಂತ ಅಂದುಕೊಳ್ಳುವಾಗ, ಸ್ಯಾಲ್ರಿ ಎಲ್ಲ ನೋಡುವಾಗ ನಮಗೆ ಇಲ್ಲಿ ಒಂದು 7-8 ತಿಂಗಳು ದುಡಿಯುವುದು ಅಲ್ಲಿ ಒಂದು 2 ತಿಂಗಳಲ್ಲಿ ಸಿಗುತ್ತೆ. ಸೊ ಅದಕ್ಕಾಗಿ ಮಾತ್ರ, ದುಡಿಮೆಗಾಗಿ ಮಾತ್ರ. ಇಲ್ಲಾಂದರೆ ನಮ್ಮ ಬೆಂಗಳೂರೆಲ್ಲ ಬ್ಯೂಟಿಫುಲ್. ಬಟ್ ಬಹ್ರೈನ್ಗೆ ಹೋಲಿಸಿದ್ರು ಕೂಡ ಗಲ್ಫ್ ಕಂಟ್ರಿಯಲ್ಲಿ ಬಹ್ರೈನ್ ಬೆಟರ್. ಇನ್ನೂ ಕೂಡ ನನಗೆ ಅಲ್ಲೇ ಹೋಗಬೇಕು, ಎಲ್ಲವೂ ಕೂಡ ನಾರ್ಮಲ್ ಆಗಲಿ. ಸೊ ಅದಕ್ಕಾಗಿ ಕೂಡ ಕಾಯ್ತಾ ಇರೋದು. ಇವಾಗ ಬಹುಶಃ ಆದಷ್ಟು ಬೇಗ ಅಂತ ಅವಕಾಶ ಸಿಗುತ್ತೆ ಅಂತ. ಡೆಫಿನೆಟ್ಲಿ ಬೇಗ ಆಗ್ಬೋದು. ಯಾಕೆಂದರೆ ಇವರು ಇರಾನನ್ನು ಮುಟ್ಟಿ ಸೋತಿದ್ದಾರೆ. ಇಸ್ರೇಲ್ ಕೂಡ ನಮಗೆ ಅದು ಮೀಡಿಯಾದಲ್ಲೆಲ್ಲ ನೋಡಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಕೂಡ ವಾಸ್ತವ ಅದು ಏನು.
ಇರಾನನ್ನು ಬೇಗ ಮುಗಿಸ್ಬೋದು, ಏನಾದರೂ ಮಾಡ್ಬೋದು ಅನ್ನುವಂಥ ಮನೋಭಾವದಿಂದ ಯುದ್ಧ ಶುರು ಮಾಡಿದವರು ಇವಾಗ ನಿಲ್ಲಿಸಬೇಕು ಅಂತ ಮನಸ್ಸಿದೆ. ನಿಜವಾಗಿಯೂ ಅವರ ಅಹಂಕಾರ ಬಿಡ್ತಾ ಇಲ್ಲ. ಟ್ರಂಪ್ ಕೂಡ ಹಾಗೇನೆ ಬೇಕಾಬಿಟ್ಟು ಹೇಳಿಕೆ ಎಲ್ಲ ಕೊಡ್ತಾ ಇದ್ದಾರೆ. ನ್ಯಾಟೋ ದೇಶದ ಸಹಕಾರ ಕೇಳಿದ್ರು, ಅವರು ಕೂಡ ಕೇರೆ ಮಾಡಿಲ್ಲ. ಅವರು ಕಾಸ್ ಕೇಳಿದರು, ಯಾಕಾಗಿ ನೀವು ಯುದ್ಧ ಮಾಡಿರೋದು ಅಂತ. ಯುದ್ಧ ಮಾಡಿರುವಂಥವರು ಇವರೇ ಹೇಳೋದು, ಅಲ್ಲಿನ ಹೆಣ್ಣು ಮಕ್ಕಳಿಗೆ ನಾವು ಮೂಲಭೂತ ಸೌಕರ್ಯಗಳನ್ನು ಜಾಸ್ತಿ, ಏನು ಮೂಲಭೂತ ಸೌಕರ್ಯ ಜಾಸ್ತಿ ಮಾಡೋದು, ಒಂದು ದೇಶದ ಮೂಲಭೂತ ಹಕ್ಕುಗಳನ್ನು ಏನು ಅವರು ಜಾಸ್ತಿ ಮಾಡೋದು. ಒಂದು ಹೆಣ್ಣು ಮಕ್ಕಳ ಸ್ಕೂಲ್ಗೆ ಮಿಸೈಲ್ ಹಾಕಿ 168 ಹೆಣ್ಣು ಮಕ್ಕಳನ್ನು ಸಾಯಿಸಿ, ಸಣ್ಣ ನನ್ನ ಮಗಳ ವಯಸ್ಸಿನ ಮಕ್ಕಳನ್ನೆಲ್ಲ ಸಾಯಿಸಿ ಇವರು ಶಾಂತಿಯನ್ನು ಕಾಪಾಡೋದು. ಸುಮ್ಮನೆ ಏನಿಲ್ಲ ಇವರಿಗೆ. ಆ್ಯಕ್ಚುಲಿ ಏನು ಪೊಲಿಟಿಕಲಿ ರಿಲಿಜನ್ ಏನೋ ಎಮೋಷನ್ಸ್ ಆಗಿರ್ಬೋದು, ಮತ್ತು ಜಗತ್ತಿನಲ್ಲಿ ನಮ್ಮದೇ ಸರ್ವಾಧಿಕಾರ, ಮತ್ತು ಒಂದು ಇದರ ಹಿಂದೆಲ್ಲ ತುಂಬ ಇದಿದೆ, ಏನು ಮುಂಚಿನಿಂದಲೂ ಇದರ ಹಿಂದೆಲ್ಲ ತುಂಬ ಕಾರಣಗಳಿಗಿದೆ. ಆದರೂ ಕೂಡ ಒಂದಂತೂ ಸ್ಪಷ್ಟ, ಯಾವುದೇ ರೀತಿಯ ಒಳ್ಳೆಯ ಕಾರಣಗಳಿಲ್ಲ. ಯುದ್ಧ ಯಾವುದೇ ರೀತಿಯಲ್ಲೂ ಕೂಡ ಸಮಾಧಾನವನ್ನು ತರುವುದೇ ಇಲ್ಲ. ಯುದ್ಧದಲ್ಲಿ ಪ್ಯಾನಿಕ್, ಯುದ್ಧದಲ್ಲಿ ಭಯ, ಆತಂಕ, ಫ್ಯೂಚರ್ಗೆ ನಾವು ಕೊಡೋದು ಪರಿಸರವನ್ನು ಕೂಡ ಹಾಳು ಮಾಡ್ತೇವೆ. ನಾವು ಪರಿಸರ ಕೂಡ ಹಾಳಾಗ್ತಾ ಇದೆ ನಮ್ಮದು. ಸೊ ಇದರಲ್ಲಿ ಏನಿಲ್ಲ. ಸೊ ಆದಷ್ಟು ಬೇಗ ಹೇಗಾದರೂ ಮಾಡಿ ಸರಿ ಆಗಲಿ ಅನ್ನೋದೇ ನಮ್ಮ ಆರೈಕೆ. ಆದಷ್ಟು ಬೇಗ ಹೋಗ್ಲಿಕ್ಕೆ ತಯಾರಾಗಿದ್ದೀರಿ ನೀವು? ಹೌದು ಸರ್. ನೋಡಿ, ನಾವು ಹೋಗ್ಲಿಕ್ಕೆ ತಯಾರಾಗಿದ್ದೇವೆ. ಆದರೂ ಕೂಡ ನೋಡಿ, ನಾವು ತಮಿಳ್ನಾಡಿನಲ್ಲಿ ಬಾಕಿ ಆದರೆ ಮೀನಿನ ಗಾಡಿಯೋ ತರಕಾರಿಯ ಗಾಡಿಯೋ ಹತ್ತಿ ಹೋಗ್ಬೋದು. ಗಲ್ಫ್ಗೆ ಹೋಗ್ಬೇಕಾದ್ರೆ ಏರ್ ಸ್ಪೇಸ್ ಏನು ವಿಮಾನಗಳೇ ಸರಿಯಾಗಬೇಕು. ಬಟ್ ಬಹ್ರೈನಲ್ಲಿ ನೋಡಿ, ಬೇಗ ಸದ್ಯ ಒಂದು ತಿಂಗಳ ಒಳಗಡೆ ಸರಿಯಾಗೋದು ಭಾರಿ ಕಷ್ಟದ ಮಾತು. ಸೊ ಆದರೂ ಕೂಡ ಸರಿಯಾಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ಯಾಕೆಂದರೆ ಇವರಿಗೂ ಕೂಡ ಹಾಗೇನೆ, ಇರಾನ್ಗೆ ಕೂಡ ಹಾಗೇನೆ, ಇದರಲ್ಲಿ ಯಾರೂ ಗೆದ್ದಿಲ್ಲ, ಕರೆಕ್ಟ್, ಎಲ್ಲರೂ ಸೋತಿರೋದೆ ನಿಜ ನೋಡಬೇಕಾದ್ರೆ. ಬಟ್ ಅಮೇರಿಕಾದವರಿಗೆ ಒಂಥರ ಸ್ಟ್ರಾಂಗ್ ಆಗಿ ಸಖತ್ತಾಗಿ ಕೊಟ್ಟಿದ್ದಾರೆ. ನಿಜ. ಸೊ ಸರಿ ಆಗಬೇಕು, ಇಲ್ಲಾಂದ್ರೆ ಜೀವನ ಎಲ್ಲ. ಕೊನೆದಾಗ ಒಂದೇ ಮಾತು ಹೇಳ್ತೀನಿ ನಾನು. ಈ ಕನ್ನಡದಲ್ಲಿ ಒಂದು ಒಳ್ಳೆ ಹಾಡಿದೆ, ಎಲ್ಲಾದರೂ ಇರು ಎಂತಾದರೂ ಎಂದೆಂದಿಗೂ ನೀ ಕನ್ನಡಿಗರಾಗಿರೋ. ಅದೇ ರೀತಿ ಹೆಂಗ್ ಗೊತ್ತಾ, ನೀವು ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಎಂದೆಂದೂ ಭಾರತೀಯರಾಗಿರಿ. ಜೊತೆಗೆ ಏನಂದ್ರೆ ನಿಮ್ಮ ಮಾತಿದೆಯಲ್ಲ, ತುಂಬ ಜನ ಭಾರತದ ಯುವಕರಿಗೆ ಅದೊಂದು ಪ್ರೇರಣೆ. ಯಾಕಂದರೆ ನಾವು ಯಾವ ನೆಲದಲ್ಲಿ ಇರ್ತೀವಲ್ಲ ಆ ನೆಲವನ್ನು ಪ್ರೀತಿಸ್ಬೇಕು. ನನ್ನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ಬೇಕು. ನಿಜ. ಅದಕ್ಕೆಂದು ದ್ರೋಹ ಮಾಡಬಾರ್ದು. ನಿಜ. ಇದೆಯಲ್ಲ, ಇದು ನಿಮ್ಮ ಸಂದೇಶ ಇದೆಯಲ್ಲ, ಅದನ್ನು ಎಲ್ಲ ಯುವಕರು ಯಾವ್ಯಾವ ದೇಶದಾಗ ಕೆಲಸ ಮಾಡ್ತಿರ್ತಾರೆ ಅವರೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಆದಷ್ಟು ಬೇಗ ಒಳ್ಳೆ ದಿನಗಳ ಬರಲಿ. ಹೌದು ಸರ್. ಇವಾಗ ಯುದ್ಧದನ್ನ ಅಲ್ಲಿಂದ ಲೈವ್ ಕೊಟ್ಟು ನೀವು ಮಾತಾಡಿರಿ, ಒಬ್ಬ ಪತ್ರಕರ್ತನ ರೀತಿನಲ್ಲಿ. ಯುದ್ಧ ಸರಿಯಾದ್ಮೇಲೂ ಕೂಡ ಒಂದ್ಸರಿ ಮಾತಾಡಿ. ಡೆಫಿನೆಟ್ಲಿ ಸರ್. ಹೆಂಗಿತ್ತು ನೋಡಿ ಸ್ಥಿತಿ ಅಂತ ಹೇಳ್ಬಿಟ್ಟು ಖಂಡಿತ ಆ ದೇಶದ ಬಗ್ಗೆ ಅಷ್ಟು ಮಾತನಾಡೋಕಿದೆ ಸರ್, ಅಷ್ಟು ಮಾತನಾಡೋಕಿದೆ. ಅಂತಹ ಬ್ಯೂಟಿಫುಲ್ ಕಂಟ್ರಿ ಅದು. ಎಸ್, ಮೋದಿ ಅವರು ಬಂದಾಗ ಹೆಂಗಿತ್ತು ರಿಸೀವ್ ಮಾಡ್ಕೊಂಡಿದ್ದು? ಅಮೇಝಿಂಗ್. ಅದು ವರ್ಡ್ಸ್ ಇಲ್ಲ ಆಕ್ಚುಲಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬಿಡಿ, ಅವರಿಗೆ ಅವರದೇ ಆದಂತಹ ಒಂದು ಆ ಲೆವೆಲ್ನ ಏನು ಇದೆಲ್ಲ ಸ್ವೀಕಾರ ಎಲ್ಲ ಸಿಗುತ್ತೆ. ನಾರ್ಮಲಿ ನಮ್ಮ ದೇಶದ ನಮ್ಮ ರಾಜ್ಯದ ಒಬ್ರು ಸೆಲೆಬ್ರಿಟಿ ಬಂದರೂ ಕೂಡ ಅಷ್ಟೊಂದು ಗೌರವದಿಂದ ಅಲ್ಲಿ ಕಾಣ್ತಾರೆ. ಅಂದರೆ ನಮ್ಮ ಇಂಡಿಯಾ ಜೊತೆ ಏನೋ ಒಂದು ಸಮಥಿಂಗ್ ಡಿಫ್ರೆಂಟ್ ಬಾಂಡಿಂಗ್ ಅವರದ್ದು, ಎಸ್ಪೆಷಲಿ ಇಂಡಿಯನ್ಸ್. ಯಾಕೆಂದರೆ ನಾವು ಯಾವ ದೇಶಕ್ಕೆ ಹೋದರೂ ನಮ್ಮ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಬೇರೆ ಇನ್ನಿತರ ಕೆಟ್ಟ ಚಟುವಟಿಕೆಗಳೆಲ್ಲ ತುಂಬ ಕಡಿಮೆ ಇಂಡಿಯನ್ಸ್ನವರದ್ದು. ಬಹ್ರೈನಲ್ಲೂ ಕೂಡ ಹಾಗೇನೆ, ಏನಾದರೂ ಲಿಮಿಟೆಡ್ ಏನಾದರೂ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದರೆ ಅದರಲ್ಲಿ ಒಂದು ಸ್ಮಾಲ್ ಡಾಟ್ ಪರ್ಸನ್ ಮಾತ್ರ ಇಂಡಿಯನ್ಸ್ ಇರಬಹುದು. ಮೆಜಾರಿಟಿ ಜನರು ಉಂಟಲ್ವ, ನಮ್ಮ ದೇಶದಲ್ಲಿ ಎಷ್ಟು ಕೋಟ್ಯಾಂತರ ಮಂದಿ ಇದ್ದರೂ ಕೂಡ, ಎಷ್ಟೋ ಲಕ್ಷಾಂತರ ಮಂದಿ ಹೊರಗಡೆ ಕೆಲಸ ಮಾಡೋದಿದ್ರೂ ಕೂಡ, ಏನೋ ಗೊತ್ತಿಲ್ಲ, ದೇವನು ಕೊಟ್ಟಂಥ ಅನುಗ್ರಹ ಆಗಿರ್ಬೋದು, ಅದೊಂದು ಸ್ಪೆಷಲ್ ಬ್ಲೆಸ್ಸಿಂಗ್ ಆಗಿರ್ಬೋದು, ನಮ್ಮ ದೇಶದವರಿಗೆ ಒಂದು ಸ್ಪೆಷಲಿ ಸ್ಥಾನಮಾನ ಇದೆ. ಇಂಡಿಯನ್ಸ್ ಅಂತ ಹೇಳುವಾಗ ಇವಾಗ ನಾನು ಲಾಟ್ಸ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡಿದ್ದೇನೆ. ನನ್ನ ಪಾಸ್ಪೋರ್ಟ್ ಒಂದು ಮುಗ್ದಿದೆ ಹೊಡೆದು. ಆ್ಯಕ್ಚುಲಿ ನಮ್ಮ ಇಂಡಿಯನ್ಸ್ ಅಂತ ನೋಡುವಾಗ ಅವರು ಇಮಿಡಿಯೇಟ್ಲಿ ಒಂದು ಸ್ಮೈಲ್ ಕೊಟ್ಟು ನಮ್ಮನ್ನು ಬೇಗ ಮಾಡಿ ಮುಗಿಸ್ತಾರೆ. ಅದೇ ಬೇರೆ ಕಂಟ್ರಿಯವರಿಗೆಲ್ಲ ಇಲ್ಲ ಅಂತಲ್ಲ, ಬಟ್ ನಮಗೆ ಒಂದು ಸ್ಪೆಷಲ್ ವೈಬ್ ಇದೆ. ಅದು ನಮ್ಮ ಕಲ್ಚರ್ ಆಗಿರ್ಬೋದು, ನಮ್ಮ ಮನೆಯಲ್ಲಿ ಕೊಟ್ಟಂತಹ ಸಭ್ಯತೆ ಆಗಿರ್ಬೋದು. ಸೊ ಇದೆಲ್ಲ ಕಾರಣ ಅಂತ ಹೇಳ್ಬೋದು. ಎಸ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಈ ರೀತಿ ಮನೋಭಾವನೆ ಇದೆಯಲ್ಲ, ಈ ಮನೋಭಾವನೆ ಎಲ್ರಿಗೂ ಕೂಡ ಇಷ್ಟ ಆಗುವಂಥದ್ದು. ಥ್ಯಾಂಕ್ ಯು. ಎಲ್ಲಿರ್ತೀವಿ ಆ ನೆಲವನ್ನು ಪ್ರೀತಿಸಬೇಕು. ಜೊತೆಗೆ ಏನಂತಂದರೆ, ನಮಗೆಂದೂ ಕೂಡ ಈ ಅನ್ನ ಕೊಟ್ಟಂಥ
ನೀರು ಕೊಟ್ಟಂತ ಆ ಋಣ ಇರುತ್ತಲ್ಲ, ಆ ಋಣಕ್ಕೆಂದೂ ಕೂಡ ದ್ರೋಹ ಮಾಡಬಾರ್ದು ಅನ್ನುವಂಥದ್ದು ಇದೆಯಲ್ಲ. ಅಲ್ಲಿನ ಒಂದು ಕಲ್ಲಿಗೂ ಹಾನಿ ಆಗುವಾಗ ಕೂಡ ನೋಡಿ ಬೇಜಾರಾಗ್ತಿತ್ತು. ಅದು ಇದೇ ಇಷ್ಟ ಆಗಿತ್ತು. ಎಸ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಮತ್ತೊಂದ್ಸರಿ ನಿಮ್ಮನ್ನ ಅಲ್ಲಿಂದ ಲೈವ್ ತಗೋತೀವಿ. ಖಂಡಿತ. ನೀವು ಒಂದು ಲೆಕ್ಕದಲ್ಲಿ ಅನಧಿಕೃತವಾಗಿ TV9 ರಿಪೋರ್ಟರ್ ನೀವಲ್ಲಿ. ಆ ಥರ ಕೇಳ್ತಾ ಇದ್ರು ಸರ್ ಅಲ್ಲಿ. ಹೌದಾ? ನನ್ನ ಹತ್ರ ಕೇಳ್ತಾ ಇದ್ರು, ಸಫ್ವಾನ್ ಆ್ಯಕ್ಚುಲಿ ಅಲ್ಲಿ ನೋಡಿ ಇನ್ನೊಂದು ಮಾತು ಹೇಳ್ತೀನಿ, ನಿಜ ಸುದ್ದಿ ಕೊಡೋಕ್ಕೂ ಭಯಪಡ್ತಾರೆ. ಫೇಕ್ ಬಿಡಿ, ಫೇಕ್ ಕೊಡೋದು ಇಂಪಾಸಿಬಲ್. ಅಲ್ಲಿನ ಇಲ್ಲ ಸಲ್ಲದ ವಿಷಯಗಳನ್ನು ಹೇಳಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಫ್ಯಾಕ್ಟ್ ವಿಷಯ ಇದೆ. ಇವಾಗ ಎಕ್ಸಾಂಪಲ್, ಅಮೇರಿಕಾ ಸೇನಾ ನೆಲೆಗಳ ಮೇಲೆ ಮಾತ್ರ ದಾಳಿ ಆಗ್ತಾ ಇದೆ ಅನ್ನೋದು ವಾಸ್ತವ ವಿಷಯ. ಅದನ್ನು ಕೂಡ ಸುದ್ದಿ ಮಾಡಲಿಕ್ಕೆ ಅರಬ್ ಕಂಟ್ರಿಯಿಂದ ಭಯಪಡ್ತಾ ಇದ್ರು. ನನ್ನ ಹತ್ರ ಕೇಳ್ತಾ ಇದ್ರು, ಸಫ್ವಾನ್ ನೀನು TV9ನ ಪ್ರತಿನಿಧಿಯ? ನಾನು ಹೇಳಿದೆ TV9ನ ಪ್ರತಿನಿಧಿ ಅಲ್ಲ, ಕನ್ನಡ ನ್ಯೂಸ್ ಚಾನಲ್ ಅಂತ ಹೇಳುವಾಗ ಮೈಂಡಲ್ಲಿ ಫಸ್ಟ್ ಹೊಡೆದು TV9. ಅದರ ಗ್ರೇಡ್ ಒಂದು ಬೇರೆ ಇದೆ, ಅದೊಂದು ಬ್ರ್ಯಾಂಡಿಂಗ್ ಆಗಿದೆ. ಸೊ ಹಾಗಾಗಿ ತುಂಬ ಮಂದಿ ಈ ಥರ ಕೇಳುವಾಗ ಫಸ್ಟ್ ನಾನು ಲೈವ್ ಕೊಟ್ಟಿರೋದೇ TV9ಗೆ. ಅದೊಂದು ಆ ಮನಸ್ಸಿನಲ್ಲಿ ಪ್ರೀತಿ ಇತ್ತು. ಮತ್ತೊಂದು ವಿಷಯ ಹೇಳ್ತೇನೆ, ನನಗೆ ಸಣ್ಣದಿಂದಲೂ ಒಂದು ಸಣ್ಣ ಆಸೆ ಇತ್ತು, TV9ಗೆ ಏನಾದರೂ ಎಲ್ಲಿಂದಾದರೂ ಒಂದು ರಿಪೋರ್ಟ್ ಕೊಡಲಿಕ್ಕೆ ಅವಕಾಶ ಸಿಕ್ಕರೆ ಅದು ಮಿಸೈಲ್ ತಲೆ ಮೇಲೆ ಬಿದ್ದರೂ ಪರವಾಗಿಲ್ಲ. ನಾನು ಮೊನ್ನೆ ಕೂಡ ಬಹರೇನಲ್ಲಿ ಕೂಡ ಹಾಗೇನೆ, ಅದು ಎಷ್ಟರ ಮಟ್ಟಿಗೆ ಕ್ಲೋಸ್ ಇತ್ತಂದರೆ ನಮಗೆ, ನಮ್ಮ ಅಲ್ಲಿನ ಡಿಫೆನ್ಸ್ ಸಿಸ್ಟಮ್ ಕೂಡ ನಮ್ಮ ಅಲ್ಲಿ ಮನಾಮದಲ್ಲಿ ಹತ್ರನೇ ಇದ್ದದ್ದು. ಆದರೂ ಕೂಡ ನನಗೊಂದು ನಿರ್ಭೀತಿಯಿಂದ ನಾನು ಕೊಟ್ಟದ್ದು ಯಾಕೆಂದರೆ, ಇವನ್ ಬಹರೇನ್ ಅಡ್ಮಿನಿಸ್ಟ್ರೇಷನ್ ಏನಾದರೂ ಕೇಳಿದರೂ ಕೂಡ ನನಗೆ ಮತ್ತೆ ಟ್ರಾನ್ಸ್ಲೇಟ್ ಮಾಡ್ಬೋದಿತ್ತು. ನಾನು ಇಲ್ಲಿನ ಸತ್ಯ ವರದಿಗಾರಿಕೆ ಮಾತ್ರ ಮಾಡಿದ್ದು, ಆ ಥರ ಈ ಥರ ಅಂತ. ಸೊ ಹಾಗಾಗಿ ನಾನು ಇದು ಕೊಟ್ಟಿರೋದು. ಮತ್ತು ನನ್ನ ದೇಶದ ಇವಾಗ ನನ್ನ ಸೋಷಿಯಲ್ ಮೀಡಿಯಾ ಎಲ್ಲ ಬಹರೇನ್ನ ಗೌರ್ಮೆಂಟ್ ಕೂಡ ನೋಡಿದರು. ನನ್ನನ್ನು ಏನಾದರೂ ಅವರು ಇವನು ಲೈವ್ ಕೊಟ್ಟಿದ್ದಾನೆ ಅಂತ ಹೇಳಿ ಅರೆಸ್ಟ್ ಮಾಡಿದರೂ ಕೂಡ ಒಂದು 10 ನಿಮಿಷ ನನ್ನ ಸೋಷಿಯಲ್ ಮೀಡಿಯಾ ನೋಡಿದರೆ ನನಗೆ ಒಂದು ಅವಾರ್ಡ್ ಕೊಟ್ಟು ಅವರು ಕಳಿಸ್ಬೋದು. ಬಹರೇನ್ ಬಗ್ಗೆ ಅಷ್ಟೊಂದು ನನ್ನ ಪೋಸ್ಟ್ಗಳಿದೆ, ರೀತಿಗಳಿದೆ, ನನ್ನ ಫ್ಯಾಮಿಲಿ ಜೊತೆ ಇದೆ, ಎಲ್ಲವೂ ಕೂಡ ಇದೆ. ವೆರಿ ಗುಡ್, ವೆರಿ ಗುಡ್. ಅದು ನೋಡಿ, ಅಂಥ ಸಂದರ್ಭದಲ್ಲೂ ಕೂಡ ನೀವು ಅಷ್ಟು ಧೈರ್ಯವಾಗಿ ಕೊಟ್ಟಿದ್ದೀರಿ. ಮತ್ತೊಂದ್ಸರಿ ನಿಮ್ಗೆ ಅಭಿನಂದನೆಗಳು. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ನೀವು ಇನ್ನೂ ಕೂಡ ಎತ್ತರದ ಪೋಸ್ಟಿಗೆ ಹೋಗಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಯಾವಾಗಲೂ ಕೂಡ ಸಂಪರ್ಕದಲ್ಲಿರೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದು ಸಂಗತಿ. ನೋಡಿ, ದೂರದ ಊರಿಗೆ ಕೆಲಸವನ್ನು ಆರಿಸ್ಕೊಂಡು ಹೋಗಿರ್ತಾರೆ, ಅಲ್ಲಿ ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡ್ತಿರ್ತಾರೆ. ಆದರೆ ದೇಶ ಆ ಮಣ್ಣು, ನಮ್ಮ ನೆಲದ ಸೊಗಡಿದೆಯಲ್ಲ, ಅದೆಂದೂ ಕೂಡ ಹೋಗಲ್ಲ. ಅವ್ರು ಹೇಳಿದಂಥ ಒಂದು ಮಾತು ನನ್ನ ಕಣ್ಣೆದುರುಗಡೆಗೆ, ಈ ನೋಡಿ, ಭಾರತೀಯರು ಎಲ್ಲಿ ಹೋದರೂ ಕೂಡ ತಪ್ಪು ಮಾಡೋವಂಥವ್ರ ಪಟ್ಟಿನಲ್ಲಿ ಇವ್ರದ್ದು ಕೊನೆಯ ಸಾಲಿನಲ್ಲಿ ಇರ್ತಾರಂತ. ಇವರು ಅಷ್ಟು ಕಡಿಮೆ ಕ್ರೈಮ್ಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಭಾರತೀಯರು ತುಂಬ 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 ಅಪರೂಪ. ಅಂದರೆ ನಮ್ಮ ದೇಶದ ಆ ಮಣ್ಣಿನ ಶಕ್ತಿ ಇದೆಯಲ್ಲ, ಆ ಸಂಸ್ಕೃತಿ ಪರಂಪರೆಗಳಿದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ಇಂಥ ಹುಡುಗರುಗಳು ಇನ್ನೂ ಕೂಡ ಮೇಲಕ್ಕೆತ್ತಾ ಇದ್ದಾರೆ. ಇಂಥವರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.